ಸೊ ಭಾಳ ಮಂದಿ ಎಸಿಡಿಟಿ ಆದ ಕೂಡ ಲಿಂಬು ಸೋಡಾ ಕುಡಿದು ನೋಡಿರ್ತೀರಿ. ಸೊ ಇವತ್ತು ನಾವು ಥ್ರೂ ಕೆಮಿಸ್ಟ್ರಿ ನೋಡೋಣ ಅಂತ ಈ ಲಿಂಬು ಸೋಡಾ ಕುಡಿದ್ರಿಂದ ರಿಯಲಿ ಎಸಿಡಿಟಿ ಕಡಿಮೆ ಆಕೈತೋ ಅಥವಾ ಜಾಸ್ತಿ ಮಾಡ್ತೈತೋ ಅಂತಂದ. ಸೊ ಈ ಲಿಂಬು ಸೋಡಾ ಅಂದ್ರೆ ಫಸ್ಟ್ ಸೋಡಾ ಅಂದ್ರೆ ಏನು ತಿಳ್ಕೊಳ್ಳೋಣ. ಓಕೆ, ಈ ಸೋಡಾ ಅಂದ್ರೆ ನಾ ಏನು ಹೇಳ್ತೀನಿ, ಈ ಕುಡಿತಿರಲ್ಲ ಆ ಸೋಡಾ ಏನು. ಓಕೆ, ಸಿಂಪಲ್ ನೀರಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸ್ ಮಾಡ್ತಾರ. ಓಕೆ, ಇದನ್ನ ವಿಡಿಯೋ ನೋಡ್ರಿ. ಸೊ ಇಲ್ಲಿ ಈ ಡಿಫ್ಯೂಸ್ ಮಾಡುವಂತ ಗ್ಯಾಸ್ ಯಾವ್ದಪ್ಪ ಅಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸ್ ಮಾಡತ್ತಾರ ನೀರಾಗ. ಸೊ ಇದು ಏನಾಕೈತಪ್ಪ ಅಂತಂದ್ರೆ ಇಟ್ ಟರ್ನ್ಸ್ ಇಂಟು ಕಾರ್ಬೋನಿಕ್ ಆಸಿಡ್ ವಿಚ್ ಇಸ್ ಅ ಮೈಲ್ಡ್ ಆಸಿಡ್. ಇದ್ರ pH ಎಷ್ಟು ಇರತ್ತಪ್ಪ ಅಂತಂದ್ರೆ 3.7 to 4.7 ಇರ್ತೈತಿ. ಅಂದ್ರೆ ನೀವು ನಾರ್ಮಲ್ ನೀರನ್ನ ಆಸಿಡಿಕ್ ಆಗಿ ಕನ್ವರ್ಟ್ ಮಾಡಾಕತ್ತೀರಿ, ಅದ್ರ ಮ್ಯಾಗ ಲಿಂಬೆ ಹಣ್ಣು ಹಾಕೋತೀರಿ, ದಟ್ ಇಸ್ ಅಗೇನ್ ಸಿಟ್ರಿಕ್ ಆಸಿಡ್. ಸೊ ಎರಡು ಆಸಿಡ್ ಕೂಡಿಸಿ ಮತ್ತೆ ನೀವೇನ್ ಮಾಡತ್ತೀರಿ, ಒಳಗಿರೋ ಹೊಟ್ಟೆಗಿರೋ ಆಸಿಡ್ಗೆ ಮಿಕ್ಸ್ ಮಾಡಾಕತ್ತೀರಿ. ಸೊ ಏನಾಗತ್ತಪ್ಪ ಅಂತ ನಿಮ್ಮ ಎಸಿಡಿಟಿ ಜಾಸ್ತಿ ಏನಾಕೈತಿ, ಹೊರತಾಗಿ ಕಡಿಮೆ ಆಗುದಿಲ್ಲ. ಸೊ ಇದ್ರದ್ದು ರೆಮಿಡಿ ಏನಪ್ಪ ಅಂದ್ರೆ ಸಿಂಪಲ್ ಥಿಂಗ್, ನೀವು ಮನ್ಯಾಗ ತಿನ್ನು ಸೋಡಾ ಅಂದ್ರೆ ಬಜ್ಜಿಗದು ಹಾಕ್ತಿರಲ್ಲ, ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ಸೊ ಕೆಮಿಕಲ್ ನೇಮ್. ಸೊ ಅದನ್ನ ಏನು ಮಾಡ್ರಿ, ಒಂದು ಪಿಂಚ್ ತೊಗೊಂಡು ನೀರಾಗ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಟೇಸ್ಟಿಗೆ ಸ್ವಲ್ಪ ಲಿಂಬೆಹಣ್ಣು ಹಾಕೋರಿ, ಕುಡೀರಿ. ದಟ್ ವಿಲ್ ಬಿ ಎ ಗ್ರೇಟ್ ರಿಲೀಫ್ ಟು ದ ಆಸಿಡಿಟಿ. ಸೊ ಇನ್ನೂ ನ್ಯಾಚುರಲ್ ಯಾರಿಗೆ ಕ್ರೋನಿಕ್ ಆಸಿಡಿಟಿ ತಿಂದುಕೊಳ್ಳೋಣ ಪಿತ್ತಾಗೋದು ಯಾರಿಗೆ ಇರ್ತೈತಲ್ಲ ಅವ್ರಿಗೆ ಇನ್ನೊಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ ಕೇಳ್ರಿ. ಸೊ ಎಲಿ ಸುಣ್ಣ ತಿಂದ್ರೆ ಡೆಫಿನೆಟ್ಲಿ ನಿಮ್ಗೆ ಎಸಿಡಿಟಿ ಆಗೋದು ಟು ಗ್ರೇಟ್ ಎಕ್ಸ್ಟೆಂಟ್ ಕಡಿಮೆ ಆಗ್ತೈತಿ. ನೀವು ಯಾವುದು ಔಷಧ ತಗೊಳ್ಳೋದು ಬೇಕಾಗಿಲ್ಲ. ಎದಕ್ಕಪ್ಪ ಅಂತಂದ್ರೆ ಎಸಿಡಿಟಿ ಆಗಕ್ಕೆ ಭಾಳ ರೀಸನ್ಸ್ ಅದಾವ, ಬಟ್ ನಾ ಏನು ಹೇಳತ್ತೀನಿ, ರಿಲೀಫ್ ಹೇಳತ್ತೀನಿ. ಓಕೆ, ಟೆನ್ಷನ್ಸ್ ತೊಗೊಂಡ್ರು ಸ್ಟ್ರೆಸ್ಸಿಗೆ ಭಾಳ ರೀಸನ್ಸಿಗೆ ಏನಾಕೈತಿ, ಎಸಿಡಿಟಿ ಆಕೈತಿ. ಸೊ ಐ ಆಮ್ ಟೆಲಿಂಗ್ ಯು ದ ರಿಲೀಫ್. ಐ ಆಮ್ ನಾಟ್ ಅ ಡಾಕ್ಟರ್, ಐ ಆಮ್ ಜಸ್ಟ್ ಥ್ರೂ ಕೆಮಿಸ್ಟ್ರಿ ಐ ಆಮ್ ಹೇಳತ್ತೀನಿ. ಸೊ ಸುಣ್ಣ ಏನೈತಪ್ಪ ಅಂತಂದ್ರೆ, ಸುಣ್ಣ ಅನ್ನೋದು ನಾವು ಏನಂತೀವಲ್ಲ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸುಣ್ಣ ಯಾವ ನೀರ ಮಿಕ್ಸ್ ಮಾಡಿದ್ಕೊಳ್ಳೋ ಏನಾಕೈತಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಅ ಗ್ರೇಟ್ ಬೇಸ್. ಬಟ್ ಅವನ್ನೆಲ್ಲ ಬಿಟ್ಟಿವಿ ನಾವು ತಿನ್ನೋದದು. ನಾವೇನು ಮಾಡ್ತೀವಿ, ಔಷಧ ಮೇಲೆ ಡಿಪೆಂಡ್ ಅದೀವಿ. ಬ್ರ್ಯಾಂಡ್ ಅದು ಹೇಳಂಗಿಲ್ಲ, ಬಟ್ ನಾವು ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಗುಳಿಗೆ ತೊಗೊಂಡು ಔಷಧ ತೊಗೊಂಡು ಅನ್ಕೊಂಡು ನಾವೇನು ಮಾಡ್ತೀವಿ, ವಿ ಟ್ರೈ ಟು ಗೆಟ್ ದ ರಿಲೀಫ್ ಫ್ರಮ್ ದ ಎಸಿಡಿಟಿ. ಬಟ್ ಎಲಿ ಸುಣ್ಣ ತಿಂದ್ರೆ, ಬರೀ ಎಲಿ ಸುಣ್ಣ ತಿಂದ್ರೆ ನಿಮ್ಗೆ ಎಸಿಡಿಟಿಗೆ ಭಾಳ ರಿಲೀಫ್ ಆಗ್ತೈತೆ. ಯಾಕಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈಸ್ ಅ ಗ್ರೇಟ್ ಬೇಸ್. ಓಕೆ, ವಿಚ್ ವಿಲ್ ಗಿವ್ ರಿಲೀಫ್ ಟು ಯುವರ್ ಆಸಿಡಿಟಿ. ಟ್ರೈ ಮಾಡಿ ನೋಡ್ರಿ. ಸೊ ಯಾರು ನಿಮ್ಮ ಫ್ರೆಂಡ್ಸಿಗೆ ಎಸಿಡಿಟಿ ಪ್ರಾಬ್ಲಮ್ ಅದು ಐತಲ್ಲ, ಪ್ಲೀಸ್ ಡೂ ಶೇರ್ ವಿತ್ ದೆಮ್. ಓಕೆ, ಹೆಲ್ಪ್ಫುಲ್ ಆಕೈತೆ ಅವ್ರಿಗೆ. ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಆಮೇಲೆ ಡೆಫಿನೆಟ್ಲಿ ಶೇರ್ ಮಾಡಿರಿ. ಥ್ಯಾಂಕ್ ಯು.